ಸ್ವಲ್ಪ ಚೇಂಜ್ ಕೊಡಪ್ಪ. ಇಲ್ಲ ಬಿಡು, ಯಾವ್ದು ಬೇಡ, ಎಲ್ಲರೂ ಕುತ್ಕೊಂಡ್ಮೇಲೆ ನಮ್ದೇನಿದೆ ಸಪ್ರೇಟ್. ಜಾನ್ಕಲ್ ಹೊಳಲ್ಕೆರೆಯಿಂದ ಒಂದು 5 ಕಿಲೋಮೀಟರ್ ಆಗುತ್ತಲ್ವ? ಹೊಳಲ್ಕೆರೆ ಜಾಸ್ತಿ ಆಗುತ್ತೆ. ಶಿವಗಂಗಾ ಮಾಧುರಿ ಬಸ್ ಇದೆಯಲ್ಲ, ಅವರು ಅದೇ ಊರು, ಅಲ್ಲಿಂದ ಬರ್ತಾರೆ. ಚಿತ್ರದುರ್ಗ ಜಿಲ್ಲೆ ಅಲ್ವಾ? ಓಕೆ. ಇಲ್ಲಿ ದೇವಸ್ಥಾನ ಆದ್ರೂ ಕೂಡ ಒಟ್ಟು ಟೋಟಲ್ ಆಗಿ ನಾನು ಮಾತು ಹೇಳೋದು, ಮಾನವ ನಿರ್ಮಿತ ಯಾವುದೇ ಕಟ್ಟಡಗಳಾಗಿರಲಿ ನಾನು ಹೇಳೋದು ಅದರ ಪ್ರಾಕೃತಿಕ ಉದಾಹರಣೆ. ಅದರ ಪ್ರಾಕೃತಿಕ ಅಂದ್ರೆ ಏನು? ಈಗ ನೋಡಿ, ಒಂದು ದೇವಸ್ಥಾನ ಕಟ್ಟೋದು ನಾವು ಮನುಷ್ಯರು ಕಟ್ತೀವಲ್ವ, ಆದ್ರೆ ಅದ್ರ ಪ್ರಾಕೃತಿಕ ಅಂದ್ರೆ ಏನ್ ಬರುತ್ತೆ ಅಂತಂದ್ರೆ ಅದ್ರ ಸೈಟ್ ಬರುತ್ತೆ, ಜಾಗ. ಆ ಜಾಗ ದೇವ್ರು ಕೊಟ್ಟಿರೋದು ಪಂಚಭೂತಗಳಲ್ಲಿ ಒಂದು ಅಲ್ವಾ? ಹಂಗ. ಹಾಗಾಗಿ ಆ ದೇವಸ್ಥಾನದ ಪ್ಲೇಸ್, ಸ್ಥಾನ ಚೆನ್ನಾಗಿದ್ರೆ ಅದು ಫಸ್ಟ್ ಕ್ಲಾಸ್ ಮೂವ್ ಆಗುತ್ತೆ ಮೇಲಕ್ಕೆ, ಅದು ಪ್ರಬುದ್ಧಮಾನಕ್ಕೆ ಬರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ದೊಡ್ಡ ದೊಡ್ಡ ಉದಾಹರಣೆಗಳೇನಪ್ಪಾ ಅಂತಂದ್ರೆ, ಒಂದು ತಿರುಪತಿ ದೇವಸ್ಥಾನ ಕೂಡ, ಅದಕ್ಕೆ ನಮ್ಮ ಗುರುಗಳು ತಿರುಪತಿ ದೇವಸ್ಥಾನ ಯಾಕೆ ಸಕ್ಸಸ್ ಆಯ್ತು, ಯಾಕೆ ಇದಾಯ್ತು, ಯಾಕೆ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ನಾವು ಪ್ರತಿಯೊಂದು ಇಡೀ ಟೋಟಲ್ ಪ್ರತಿಯೊಂದು ದೇವಸ್ಥಾನ ಹತ್ರ ಹೋದ್ರು ಕೂಡ ಅಲ್ಲಿ ಪಾಸಿಟಿವ್ ಇದೆ. ಬೇಲೂರು ಯಾಕೆ ಅಷ್ಟು ಐತಿಹಾಸಿಕ ಪ್ರಸಿದ್ಧ ಹೋಗ್ಬಿಟ್ಟದು? ಸೊ ಎಲ್ಲ ಅದನ್ನ ಮೇಲ್ಕ ಅರ್ಥ ಹೋಗ್ತಿರ್ತೀವಿ. ಮತ್ತೆ ಗಾನಗಟ್ಟೆ ಮಾಯಮ್ಮ ಅಂತ ಹೊಸಳ್ಳಿ ಹತ್ರ ಗೊತ್ತಿದೆ ನಿಮಗೆ, ಅತಿ ದೊಡ್ಡದಾಗಿ ಸಣ್ಣ ದೇವಸ್ಥಾನ, ಸಣ್ಣದಾದ್ರೂ ಕೂಡ ಅದಕ್ಕೆ ದೊಡ್ಡ ಒಳ್ಳೆ ಒಂದು ದುಡ್ಡಿನ ಆಗಮನ ಆಗ್ಬಿಡ್ತು, ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಅದ್ರಲ್ಲಿ ಏನಿದೆ, ಏನು ಆಗತ್ತೆ ಅನ್ನೋದು ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಚೆನ್ನಾಗಿ ನಡೀತಾ ಇದೆ ಅದು ಇಂಪಾರ್ಟೆಂಟ್. ಜನಗಳ ಮನಸ್ಸನ್ನು ಎಷ್ಟು ಸೂರ್ಯಗೊಳ್ತಾ ಇದೆ. ಅದಕ್ಕೆ ನಾನು ಎಲ್ಲ ಚಾನಲ್ ಹೇಳಿದ್ದೀನಿ, ಟಿವಿ ನಾನು ಹೇಳಿದ್ದೀನಿ, ಮತ್ತೆ ಯಾವುದು ಕಸ್ತೂರಿ ತಮ್ಮ ಎಲ್ಲ ಚಾನಲ್ ಹೇಳಿದ್ದೀನಿ. ಸೊ ನಾನು ಹೇಳೋದಿಷ್ಟೇ. ಮತ್ತೆ ಬರೀ ಚೆನ್ನಾಗಿರೋದು ಹೇಳ್ಬಿಟ್ರೆ ಚೆನ್ನಾಗಿರೋದು ಹೇಳಿದ್ರೆ ಅಲ್ವಾ? ಸೊ ಹಾಗಾಗಿ ಇಲ್ಲೇ ಜಗಳೂರ್ ಹತ್ರ ಭರಮ್ ಸಮುದ್ರ ಅಂತ ಹೇಳಿ, ಅಲ್ಲಿ 2 ಸಾರಿ ಇದಾಯ್ತು, ಕಳ್ತನ ಆಯ್ತು. ಯಾಕಾಯ್ತು? ಇಂಥವೆಲ್ಲ ತಗೊಳ್ತಾ ಹೋದಾಗ ನೋಡಿ, ಉತ್ತರ ಕರ್ನಾಟಕದ ಒಂದು ಏರಿಯಾದಲ್ಲಿ ಒಂದು ದೇವಸ್ಥಾನದ 7 ಜನ ಅರ್ಚಕರು ಸೂಸೈಡ್ ಮಾಡ್ಕೊಂಡ್ರು. 7 ಜನ 9 ಜನ, ಅದೆಲ್ಲ ಪೇಪರ್ ಮೇಲೆ ದೊಡ್ಡದಾಗಿ ಬಂತದ್ದು. ಮತ್ತೆ ಬೆಂಗಳೂರು ನಿಮ್ಗೆ ಗೊತ್ತಲ್ಲ, ಬೆಂಗಳೂರು ಯಾವುದು ಹೈದ್ರಾಬಾದ್ ರೋಡ್ನಲ್ಲಿ ಹಾರೋ ಬಂಡೆ ಬರುತ್ತಲ್ವ, ಶಿವಸಾಯಿ ಆಶ್ರಮ ಅಂತಿತ್ತಲ್ಲ, ಚಿಕ್ಕಬಳ್ಳಾಪುರ ನಿಯರ್. ಅಲ್ಲಿ ಹೇಳಿದೆ ಒಂದ್ ದಿವಸ ನಾನು, ಆಶ್ರಮ ದೊಡ್ಡ ಆಶ್ರಮ, ಬಹಳ. ಅಲ್ಲಿ ಯಡಿಯೂರಪ್ಪ ಬಂದಿದ್ರು, ಇನ್ನೊಬ್ಬರು ಬಂದಿದ್ರು, ಜನಾರ್ದನ್ ರೆಡ್ಡಿ ಬಂದಿದ್ರು, ಇಷ್ಟು ಲಕ್ಷ ಕೊಟ್ಟು ಅಷ್ಟು ಲಕ್ಷ ಇಲ್ಲಿ ಹೇಳಿದ್ರೆ ಅಲ್ಲೆಲ್ಲ. ಬಟ್ ಸ್ವಾಮಿಗಳಿಗೆ ಹೇಳಿದೆ ನಾನು, ಅಲ್ಲಿರಂತ ಶಿವಸಾಯಿ ಅಂತ, ಇದು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ತೊಂದರೆ ಮಾಡ್ಕೊಳ್ತೀರಿ ಅಂತ ಹೇಳಿದೆ. ನಾವು ಶಿವಸ್ವಾಮಿ ಹೀಗೆ ಮಾತಾಡಿದ್ದವ್ರು ಜೊತೆಲಿ ಹಿಂಗೆ ಕೂತ್ಕೊಂಡಿದ್ರು. ನಾವು ಸ್ವಾಮಿಗಳಿದ್ದಂಗೆ ಬಿಡ್ರಿ, ಸಾಯಿಬಾಬಾ ಭಕ್ತರಲ್ವಾ, ಸಾಯಿಬಾಬಾ ಇದ್ದಂಗೆ ನಾವು ಅಂತ. ಓಕೆ, ತಪ್ಪೇನಿದೆ? ಈಗ ನಾನು ಹೇಳೋದು ಅಷ್ಟೇ ನಮ್ ಕೆಲಸ ಅಲ್ವಾ, ಪಾಲಿಸೋದು ನಿಮ್ ಕೆಲಸ ಅಲ್ವಾ? ಹೇಳಿದ್ರೆ ತಪ್ಪೇನಿದೆ? ಆಯ್ತು ಬಿಡಿ, ತಪ್ಪೇನು. ಹೇಳಿದ 4 ರಿಂದ 5 ತಿಂಗಳಾಯ್ತು ಅಷ್ಟೇ, ತಗೊಂಡೋಗಿ ಒಳ ಹಾಕಿದ್ರು ಅವ್ರನ್ನ ಜೈಲಿಗೆ. ಸಿಂಪಲ್. ಪ್ರತಿಯೊಂದು ಮಠಾಧೀಶ್ವರರಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ನೋಡಿ, ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಬಸಪ್ಪನ ಮಾಳಿಗೆ ಉಮೇಶ್ ರೆಡ್ಡಿ ಹಾಕೊಳಕ್ ಹೋದ ಒಬ್ಬ ಪೊಲೀಸು ಅಷ್ಟು ದೊಡ್ಡದಾಗಿ ಇದ್ ಮಾಡ್ತಾನೆ. ಎಲ್ಲರೂ ಮಾಡಿ ತಿನ್ಬೇಕಂತ ತಾನೆ ಎಲ್ಲರೂ ಇಷ್ಟಪಡೋದು. ಬಟ್ ಆಯಾ ಸ್ಥಾನಬಲಗಳು ಹಾಗೆ ಮಾಡ್ತಿರ್ತವೆ ಅನ್ನೋದು ರೀಸನ್ ಅಷ್ಟೇನೆ. ಈಗ ಉದಾಹರಣೆ ನೋಡಿದ್ಮೇಲೆ ಅದ್ರ ಡಿಸೈಡ್ ಮಾಡೋಣ. ಫೈನಾನ್ಷಿಯಲ್ ಅನುಕೂಲ ಆಗತ್ತೆ ಇದಕ್ಕೆ, ದುಡ್ಡು ಬರುತ್ತೆ ಇದಕ್ಕೆ ಧಾರಾಳವಾಗಿ. ಇದೆಷ್ಟು ಎಲ್ಲಿ ದುಡ್ಡು ಬರುತ್ತೆ ಅಂದ್ರೆ, ಇದು ಸುಮಾರು ಇದಕ್ಕೆ ನಾನು ಕೊಡಲ್ಲ ಅಂದ್ರೆ ಕೂಡ ಲಕ್ಷ ಕೊಟ್ಬಿಡುತ್ತೆ ನಂಗಿರುತ್ತೆ. ತಗೊಂಡು ದುಡ್ಡು ಹಾಕ್ತಾರೆ ಇಲ್ಲಿಗೆ, ಸ್ಟಾರ್ಟ್ ಮಾಡಿ ಒಳ್ಳೆ ದೊಡ್ಡ ದೇವಸ್ಥಾನ ಆಗುತ್ತೆ. ದುಡ್ಡಂತೂ ಯಾವುದೇ ಕಾರಣಕ್ಕೂ ತೊಂದರೆನೇ ಆಗಲ್ಲ ನಮ್ಗೆ. ನೀವು ಬೇಡ ಅಂದ್ರೆ ಕೊಟ್ಟೋಗ್ತಾರೆ ಬಂದು, ಏನ್ ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ಹೆಲ್ಪ್ ಆಗುತ್ತೆ. ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಲ್ಲೋದಿಲ್ಲ, ಅತಿ ದೊಡ್ಡ ದೇವಸ್ಥಾನ ಹೋಗ್ಬಿಡುತ್ತೆ. ನೆನಪಿಟ್ಕೊಳ್ಳಿ, ಒಂದು ಇಲ್ಲಿ ಆಗಿರೋಂಥದ್ದು ಏನಂತಂದ್ರೆ, ಇಲ್ಲಿ ಎಷ್ಟು ಬಂದ್ರು ಕೂಡ ಇಲ್ಲಿ ಸೋರೋಗಿದೆ. ಆ ಗೇಟ್ ಇದೆಯಲ್ಲ, ಆ ಗೇಟ್ ಇರೋದಕ್ಕೆ ಸೋರೋಗಿದೆ ನೋಡಿ. ಮತ್ತೆ ಒಂದು ಕಿರಿಕಿರಿ ಯಾಕಾಗತ್ತೆ ಅಂದ್ರೆ, ಅಲ್ಲಿ ಗೇಟ್ ಹತ್ರ ನಾವು ಡೌನ್ ಮಾಡ್ಕೊಂಡ್ಬಿಟ್ಟಿವಿ ನೋಡಿ. ಯಾವಾಗ ಡೌನ್ ಮಾಡ್ಕೊಂಡು ಅಲ್ಲಿ ಬರೋ ದುಡ್ಡೆಲ್ಲ ಅಲ್ಲಿ ಸೋರೋಗುತ್ತೆ ಅಷ್ಟೇ. 100% ಡೌಟ್ ಏನಿಲ್ಲ. ಕ್ಲಿಯರ್ ಆಗಿ ಮಾಡ್ಕೊಳ್ಳಿ, ಒಳ್ಳೆ ದುಡ್ಡು ಬರುತ್ತೆ ಇಲ್ಲಿ. ನೀವು ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಯಾರು ದುಡ್ಡಿಗೆ ಯೋಚನೆ ಮಾಡಂಗಿಲ್ಲ. ಬಹಳ ಚೆನ್ನಾಗುತ್ತೆ, ಧೈರ್ಯವಾಗಿ ಮಾಡಿ. ಆಮೇಲೆ ಈಗ ಮುಂಚೆ ಏನಾಗಿತ್ತು, ಕಳ್ತನ ಆಗಿದ್ದು ಅವೆಲ್ಲ ಒಂದ್ಸರಿ ಮಾತಾಡ್ರಿ, ಹೇಳ್ರಿ ಊರುಗಳಿಗೆ. ಅವು ಹೇಳಿದ್ರೆ ಸೋರಾಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ಸೋರಾಗುತ್ತೆ ಅಂತಂದ್ರೆ ಅರ್ಥ ಏನು?
ಇಲ್ಲಿ ಏನು ಬರುತ್ತೋ ಹಂಗ ಆ ಭಾಗಕ್ಕೆ ಹೋಗುತ್ತೆ ಅಷ್ಟೇ, ಗೊತ್ತಿಲ್ಲದೆ ಹೋಗ್ಬಿಡುತ್ತೆ ಅಷ್ಟೇನೆ. ಒಂದು ಹೆಚ್ಚು ಕಡಿಮೆ ಆದ್ರೆ ಈ ವ್ಯಾಜ್ಯಗಳು, ಕೋರ್ಟ್ಗಳು, ಜೈಲ್ ಮೆಟ್ಲ, ಸ್ಟೇಷನ್ ಮೆಟ್ಲ ಹತ್ತೋದು ಇವೆಲ್ಲ ಸಹಜವಾಗಿ ಬರ್ತಿರ್ತವೆ ಇದ್ರ ಮೇಲೆ. ಇದುವರೆಗೆ ಆತರ ಏನಾಗಿಲ್ಲ ಸರ್, ಬಟ್ ಕಳ್ತನ ಆಗಿದೆ. ಕಳ್ಳತನ ಅಂದ್ರೆ ಆ ರೂಟ್ ಅದು, ಕಳ್ಳತನದ ರೂಟು ಅಂತ ಅಲ್ವಾ. ಹಾಗಾಗಿ ಅದನ್ನೆಲ್ಲ ನಾವು ಒಂದು ಕೆಲಸ ಮಾಡೋಣ, ಒಂದು ಲೆವೆಲ್ ಮಾಡಿಬಿಟ್ಟು ಅದನ್ನ ಮುಚ್ಚಿಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗ್ಬಿಡುತ್ತೆ. ಅಷ್ಟು ಮಾತ್ರ ಹೇಳ್ಬೋದು. ಈಗ ರೋಡ್ ಇದೆ ಈಗ, ಆ ರೋಡ್ನ ನೀವು ನಮ್ಮ ದೇವಸ್ಥಾನ ದುಡ್ಡು ಹಾಕಿದ್ರೂ ಪರವಾಗಿಲ್ಲ, ನಮ್ಮ ಇವ್ರು ಹಾಕಿದ್ರೆ ಪ್ಲೇಟ್ ಬಿಡು ಕೊಟ್ಟೋದ್ರ ಪರವಾಗಿಲ್ಲ, ಸ್ಟ್ರೈಟ್ ಆಗಿ ನಾ ದೇವಸ್ಥಾನಕ್ಕೆ ಬರ್ಬೇಕು. ನಾನು ಬೆಂಡ್ ಆಗಿ ಹೋಗ್ಲಿ, ಅದು ಇನ್ಕ್ಲೂಡ್ ಜೊತೆ ಇನ್ಕ್ಲೂಡ್ ದೇವಸ್ಥಾನಕ್ಕೆ ಒಳಗೆ, ಮತ್ತೆ ಹಂಗ ಬರಂಗಿಲ್ಲ. ಮತ್ತೆ ನೆನ್ಪಿಟ್ಕೊಳ್ಳಿ, ಒಂದ್ ನಿಮಿಷ ಅಲ್ಲಿ ಬರ್ತಾ ಇದೆಯಲ್ಲ, ಬೆಂಡ್ ಆಗ್ತಿದೆಯಲ್ಲ, ಅಲ್ಲಿ ಆಟೋ ಇರ್ತದೆ ನೋಡಿ, ಅಲ್ಲಿ ಸ್ಟಾಪ್. ಹಾ, ಅಲ್ಲಿಂದ ಸ್ಟ್ರೈಟ್ ಬಂದ್ಬಿಡ್ಬೇಕು ನಾನು ಇಲ್ಲಿವರೆಗೂ. ರೋಡ್ ಬಂದ್ಬಿಟ್ರೆ ಸಾಕು ನನಗೆ. ಅಂದ್ರೆ ಇಲ್ಲಿಂದ ಬಂದಿಂಗ್ ಹೋಗಂಗಿರ್ಬೇಕು. ಅರ್ಥ ಒಳ್ಳೆ ದುಡ್ಡು ಬರ್ತದೆ ಬಿಡಿ, ಏನ್ ತಲೆ ಕೆಡ್ಸ್ಕೋಬೇಡಿ. ಫಸ್ಟ್ ಕ್ಲಾಸ್. ಕಳೆದೋಗೋದ ಕಾರಣ ಏನಂತಂದ್ರೆ ಇದು ಡೆಫಿನೆಟ್ ಆಗಿ ಈ ಗೇಟ್ ಮುಚ್ಚಿಬಿಡಿ. ಫಸ್ಟ್ ಇವತ್ತಿಂದ ಓಪನ್ ಮಾಡಬೇಡಿ, ಮಾಡ್ಲಿಕ್ಕೆ. ಹಾ, ಗೇಟ್ ಅಲ್ವಾ ಇಂಪಾರ್ಟೆಂಟ್, ರೋಡ್ ಎಲ್ಲ ಮುಚ್ಚಿಬಿಡ್ಬೇಕು. ಈಗ ಯಾವಾಗ ಒಂದು ವರ್ಷಕ್ಕೆ ನಮ್ಮ ತೆಗಿಯಲ್ವಾ? ಹಾ, ತೆಗಿತೀರಲ್ವಾ? ನಾನು ಇಲ್ಲಿ ಏನಾಗುತ್ತೆ ಅಂದ್ರೆ ವರ್ಷಕ್ಕೊಂದ್ಸರಿ ತೆಗಿತೀವಪ್ಪ, ನಾವೇನು ಆಗಲ್ಲ ನಮ್ಗೆ. ವರ್ಷಕ್ಕೊಂದ್ಸರಿ ಜಸ್ಟ್ ಒಂದು ಇಂಜೆಕ್ಷನ್ ಮಾಡ್ಕೊತಾರೆ, ಪಾಯ್ಸನ್ ಒಂದಿಷ್ಟು ಏನಾಗಲ್ಲ ಬಿಡಿ ಅನ್ನೋಕ್ಕಾಗತ್ತಾ? ದಿಸ್ ಈಸ್ ಪಾಯ್ಸನ್. ಮುಚ್ಚಿಬೇಡಿ ಅದನ್ನ. ಮುಚ್ಚಿದ್ರೆ ನಾನು ಈ ಎರಡು ದೇವಸ್ಥಾನ ಸೇರಿಸಿ ಮಾಡ್ತೀವಲ್ವಾ, ಅದಕ್ಕೆ ಎರಡು ಗೇಟ್ ಕೊಡ್ತೀನಿ. ಹಾ, ಗರ್ಭಗುಡಿ ಎರಡು, ಹಾಲು ಒಂದೇ ಮಾಡ್ತಿರಲ್ವಾ, ಅದಕ್ಕೆ ಎರಡು ಗೇಟ್ ಕೊಡೋಣ. ನೋಡೋಣ, ಮಾತಾಡೋಣ. ಅವರು ಯಾಕಂದ್ರೆ ನಿಮ್ಮ ಅಭಿಪ್ರಾಯ ತಗೊಂಡು ಮಾತಾಡ್ತೀನಿ ನಾನು. ಊರಿನ ಅಭಿಪ್ರಾಯ ಇರ್ತವೆ, ಒಬ್ರಿಗೊಂದು ಅಭಿಪ್ರಾಯ ಇರುತ್ತೆ, ನಿಮ್ಮೊಬ್ಬರಿಗೆ. ಒಂದಾದ್ರೂ ತಪ್ಪು ಅನ್ಸುತ್ತಾ? ನಿಮ್ಗೆ ತಪ್ಪು ಅನ್ಸುತ್ತಾ? ತಪ್ಪೇನಿಲ್ಲ. ಅಪ್ಪ ಬೇರೆ ಭಾಗ ಬೇರೆ ಭಾಗ ಕೊಟ್ಟಂಗಾಗುತ್ತೆ, ನಾವು ಭಾಗ ಮಾಡಿದಂಗಾಗುತ್ತೆ ನಾವು, ಅಲ್ವಾ? ಭಾಗ ಮಾಡೋದು ಬೇಡ, ಬಣ್ಣ ಚೆನ್ನಾಗಿಟ್ಬೇಡ. ಭಾಗ ಮಾಡೋದು ಯಾಕೆ ಬೇಕು? ಏನಂತೀರ? ಅಲ್ಲಿ ಸ್ಟ್ರೈಟ್ ಆಗಿ ಬರುತ್ತಲ್ಲ, ಸಣ್ಣ ಗೇಟ್ ಕೊಟ್ಬೇಡ, ಸೆಂಟ್ರಿಗೆ ಒಂದು ದೊಡ್ಡ ಗೇಟ್ ಕೊಟ್ಬೇಡ. ಸಣ್ಣ ಗೇಟ್ ಹೆಂಗ್ ಗೊತ್ತಾ, ನಾನು ಒಂದು 4 ಫೀಟ್ ಕೊಟ್ಬೇಡ. ಈ ಸೈಜ್ 4 ಫೀಟ್ ಜನ ಬಂದ್ರೆ ಹೋಗ್ಲಿ. ಏನಾದ್ರೂ ವೆಹಿಕಲ್ ಇನ್ನೊಂದು ಅಕಸ್ಮಾತ್ ಬೈ ಚಾನ್ಸ್ ಬಹಳ ಫಂಕ್ಷನ್ ಇದ್ದಾಗ, ದೊಡ್ಡ ಜನಜಾತ್ರೆ ಆದಾಗ ದೊಡ್ಡ ಗೇಟ್ ಓಪನ್ ಮಾಡೋಣ. 2 ಗೇಟ್ ಓಪನ್ ಮಾಡಿ 2 ಗಂಟೆಗೆ ಹೋಗ್ಬಿಡ್ಲಿ. ಏನಂತೀರಾ ಅಲ್ವಾ? ಎರಡು ಬೇಕು ಆದ್ರೆ ಈ ಸ್ಥಾನ ಬೇಡ. ಮಾಡ್ಕೊಡ್ತೀನಿ ಬಿಡಿ, ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ. ಹಾ ಹಾ ಇಲ್ಲ, ಹಂಗೂ ಫೇಸಿಂಗ್ ಇರುತ್ತೆ, ಹಿಂಗೂ ಬರುತ್ತೆ. ಯಾಕಂದ್ರೆ ರೋಡ್ ಹಿಂಗ್ ಬರೋದ್ರಿಂದ ಇಲ್ಲಿ ಗೇಟ್ ಓಪನ್ ಮಾಡೋದು ನಾನು. ಅಲ್ಲೂ ಒಂದು ಗೇಟ್ ಬರುತ್ತೆ, ಮತ್ತೆ ರೋಡ್ ಇರೋದ್ರಿಂದ ಅಲ್ಲಿ ಒಂದು ಗೇಟ್ ಬರುತ್ತೆ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಅಲ್ಲೊಂದು ಗೇಟ್ ಬರ್ಲಿ, ಇಲ್ಲಿ 2 ಗೇಟ್ ಬರ್ಲಿ. ಹಾ, ಇಲ್ಲ, ಬೇಡ. ಮೂರ್ತಿ ಆ ಕಡೆ ಮಾಡೋದಕ್ಕೆ ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಯಾಕೆ ಬೇಡ ಅಂತಿದ್ದೀನಿ ಅಂತಂದ್ರೆ, ಇದಿದೆ, ಗುಡ್ಡ ಇದೆ, ಬೆಟ್ಟ ಇದೆ, ತಡೆ ಬರುತ್ತೆ, ಬೇಡ. ಈ ಕಡೆ ಫ್ರೀ ಆಗಿದೆ, ಫ್ರೀ ಆಗಿರತ್ರ ಬಿಟ್ಬೇಡ. ಈಸಿ ಅಲ್ಲಿ ಅಷ್ಟೊಂದು ಎತ್ತರದಲ್ಲಿ ಬೇಡ. ಸಾಧ್ಯವಾದಷ್ಟು ಇಲ್ಲಿ ದೇವಸ್ಥಾನ ಇಲ್ದಿದ್ರೆ ನಾವು ದೊಡ್ಡದಾಗಿ ಇಲ್ಲಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ ದೇವಸ್ಥಾನ ಪ್ಲಸ್ ಈ ರೋಡ್ ಇರೋದ್ರಿಂದ ಸ್ವಲ್ಪ ದುಡ್ಡಿಂದು ಒಂದು ಅನುಕೂಲ ಆಗುತ್ತೆ, ನಾವು ಮಾಡಬಹುದು, ತೊಂದರೆ ಏನಿಲ್ಲ. ಒಂದು ಕೆಲಸ ಮಾಡೋಣ, ದೇವಸ್ಥಾನ ಒಂದ್ ನಿಮಿಷ ಕಾಂಪೌಂಡ್ ಎಲ್ಲರೂ ತಗೋಬಹುದು, ನೀವು ಹೇಳ್ಬಿಡಿ. ಸರಿ, ಏನ್ ಗೊತ್ತಾ, ಕಟ್ಟಡ ಒಂದು ಕಟ್ಸ್ಬಿಡೋಣ, ಅಕಸ್ಮಾತ್ ಕಟ್ಟಡ ಒಂದು ಕಟ್ಸ್ಕೊಂಡ್ಬಿಡೋಣ. ಯಾಕಂದ್ರೆ ಸಾಧ್ಯವಾದಷ್ಟು ನಾನು ಮುಂದಕ್ಕೆ ಹೋಗೋದು ಬೇಡ ಅಂತ. ಮುಂದೆ ಸ್ವಲ್ಪ ಜಾಗ ಕೊಡಿ ನನಗೆ. ಇಲ್ಲಿ ಒಂದು ಕೆಲಸ ಮಾಡೋಣ, ಇಲ್ಲಿ ನಾಗಭೂಷಣ ಒಂದು ಕೆಲಸ ಮಾಡೋಣ. ಇದಕ್ಕೆ ಇಲ್ಲಿ ಕಾಂಪೌಂಡ್ ಮಾಡ್ಕೊಳೋಣ. ಕಾಂಪೌಂಡ್ ಬಿಟ್ಟು ಮಿನಿಮಮ್ ಅಂದ್ರೆ 6 ಅಡಿ ತಗೊಳ್ಳೋಣ ಅಷ್ಟೇ ಪ್ರದಕ್ಷಿಣೆಗೆ. ದೇವಸ್ಥಾನ ಸಾಕಾಗುತ್ತಲ್ಲ? ಇಲ್ಲ, ಬೇಡ.
ಇಲ್ಲಿ ಜಾಸ್ತಿ ಬಿಟ್ಟಂಗೆಲ್ಲ ವ್ಯತ್ಯಾಸ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇದು ವ್ಯತ್ಯಾಸ ಆಗುತ್ತೆ, ಮತ್ತೆ ಕೆರೆ ಬೇರೆ ಇದೆ, ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ 6 or 7 ಬಿಡ್ಬೋದು ಅಷ್ಟು, ಬಹಳ ಅಂದ್ರೆ 7 ರಿಂದ 8 ಅಂದ್ರೆ ಜಾಸ್ತಿ ಆಯ್ತು. ದೇವಸ್ಥಾನಕ್ಕೂ 6 ಬಿಟ್ರೆ ಇನ್ನೂ ಚೆನ್ನಾಗೆ, 8 ಬಿಡ್ತೀವಿ ಅಂದ್ರೆ ಮತ್ತೆ ಬಿಟ್ಕೋಬಹುದು, ತೊಂದ್ರೆ ಏನಿಲ್ಲ. ಅಷ್ಟೇ ಸಾಕು, ಜಾಸ್ತಿ ಬೇಡ. ಇಲ್ಲಿ 6 ಬಿಡೋಣ, ಮುಂದಕ್ಕೆ ಬೇಕಾರೆ ಎಲ್ಲ ಬಿಟ್ಬಿಟ್ಟು 15 ಬಿಡೋಣ, ಬೇಕಾದ್ರೆ ಸಕ್ಸಸ್ಫುಲ್ ಆಗುತ್ತೆ. ಜನಾಗಮನ ಇರುತ್ತೆ, ಮತ್ತೆ ನಮ್ಗೆ ಧನಾಗಮನ ಇರುತ್ತೆ. ನಾವಿಲ್ಲಿ ಯಾವಾಗ ಜಾಸ್ತಿ ಬಿಟ್ಕೊಳ್ತೀವೋ ಅವಾಗ ನೆಲ ಕಚ್ತೀವಿ ನೋಡಿ ದೇವಸ್ಥಾನ. ಅಂತ ಹೇಳಿದ್ರೆ ಇದಕ್ಕೆ ಬೋರ್ವೆಲ್ ಎಲ್ಲ ಎಲ್ಲಿದೆ? ಇಲ್ಲ, ಒಂದು ಕಾಂಪೌಂಡ್ ಕೆಲಸ ಮಾಡೋಣ, ಅಲ್ಲಿವರೆಗೂ ಜಾಗ ಇದೆಯಲ್ಲ ನಮ್ದು, ಟ್ರಾಕ್ಟರ್ವರೆಗೂ ಜಾಗ ಇದೆಯಾ ನೋಡಿ. ಭಾರಿ ಇಂಪಾರ್ಟೆಂಟ್ ಜಾಗ ಅಂತಂದ್ರೆ ಅದೆಲ್ಲ ಬಳಸ್ಕೊಳ್ತೀವಿ ಅಂತಂದ್ರೆ, ನಾನು ಹೇಳೋದು ನಾವು ನೋಡಿ ಇದ್ರ ಲೆವೆಲ್ಗೆ ಪರ್ಫೆಕ್ಟ್ ಆಗಿ ಎಲ್ಲ ಕಂಪ್ಲೀಟ್ ಮಣ್ಣು ಹೊಡಿಸ್ಬೇಕು, ಸ್ಕ್ವಯರ್ ಆಗ್ಬೇಕಿದು, ಎಲ್ಲ ಮಣ್ಣು ಹೊಡಿಸ್ಬೇಕು. ಮಣ್ಣು ಹೊಡಿಸಿ ರೋಡಿಗೆ ನೀರು ಹೋಗ್ಬೇಕು. ಇಲ್ಲಿ ನೀರು ಹಾಕಿದ್ರೆ ಟೋಟಲ್ ಆಗಿ ರೋಡಿಗೆ ನೀರು ಹೋಗ್ಬೇಕು. ಟೋಟಲ್ ಆಗಿ ಮಳೆ ನೀರು ಬಿದ್ರೆ ಎಲ್ಲಿಗೆ ಹೋಗ್ಬೇಕು. ಸಾಧ್ಯವಾದಷ್ಟು ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇದನ್ನ ಮಾಡಿ. ಯಾಕೆಂದ್ರೆ ಕಿರಿಕಿರಿ ಆಗಲ್ಲ, ಇದ್ರ ಮೇಲೆ ನಿಮ್ಮ ಮೇಲೆ ಏನು ದೋಷಾರೋಪಣೆ ಬರಲ್ಲ ಅಲ್ವಾ. ಇನ್ನು 100 ವರ್ಷ ಹಿಂಗೆ ಇರುತ್ತೆ ಬೆಳೆದಾಗ.